ಅಕಸ್ಮಾತ್ ನೀವೇನಾದರೂ ನಿಮ್ಮ BS6 ಗಾಡಿನ ರಿಸರ್ವಲ್ಲಿ ಅಥವಾ ಲೋ ಫ್ಯೂಲಲ್ಲಿ ಓಡಿಸ್ತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಗಾಡಿಯ ಫ್ಯೂಲ್ ಪಂಪ್ ಹಾಗೂ ಫ್ಯೂಲ್ ಇಂಜೆಕ್ಟರ್ಸ್ ಹಾಳಾಗುತ್ತೆ. ಯಾಕಂದರೆ ಈಗ ಬರ್ತಿರೋ ಎಲ್ಲ BS6 ಗಾಡಿಗಳಲ್ಲೂ ನಿಮಗೆ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಇದೆ. ಸೊ ಈ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮಲ್ಲಿ ಫ್ಯೂಲ್ನ ಕಂಬಷನ್ ಚೇಂಬರ್ವರೆಗೂ ತಲುಪಿಸ್ಬೇಕಂದ್ರೆ ನಾವು ಫ್ಯೂಲ್ ಇಂಜೆಕ್ಟರ್ಸ್ ಹಾಗೂ ಫ್ಯೂಲ್ ಪಂಪ್ನ ಯೂಸ್ ಮಾಡ್ತೀವಿ. ಈ ಕೇಸಲ್ಲಿ ನೀವು ಲೋ ಫ್ಯೂಲ್ ಅಥವಾ ರಿಸರ್ವಲ್ಲಿ ಓಡಿಸಿದಾಗ ಪೆಟ್ರೋಲ್ ಪಂಪು ತುಂಬ ಹೀಟಪ್ ಆಗುತ್ತೆ, ಯಾಕಂದರೆ ಪೆಟ್ರೋಲ್ ಕಡಿಮೆ ಇರುತ್ತೆ. ಇವಾಗ ಏನಾಗುತ್ತೆ ಅಂದರೆ ಪೆಟ್ರೋಲು ಸರಿಗೆ ಇಂಜೆಕ್ಟರ್ಗೆ ಸಿಗದೆ ಸೊ ಇಂಜೆಕ್ಟರ್ಸು ಹಾಗೂ ಫ್ಯೂಲ್ ಪಂಪು ಎರಡೂ ಡ್ಯಾಮೇಜ್ ಆಗುತ್ತೆ. ಯಾವಾಗ ಏನು ಮಾಡಬೇಕಂದ್ರೆ ಯಾವಾಗ ನಿಮಗೆ ಲೋ ಫ್ಯೂಲ್ ಇಂಡಿಕೇಶನ್ ಅಥವಾ ಲೋ ಫ್ಯೂಲ್ ನೋಟಿಫಿಕೇಶನ್ ಬರೋದು ಗಾಡಿಯಲ್ಲಿ, ಸೊ ಒಂದು 10ರಿಂದ 15 ಕಿಲೋಮೀಟರ್ ರೇಂಜ್ ಒಳಗಡೆ ನೀವು ಮತ್ತೆ ಫ್ಯೂಲ್ ಅಪ್ ಮಾಡಿಸ್ಕೊಳ್ಳಿ. ಯಾವಾಗೂ ಕಡಿಮೆ ಪೆಟ್ರೋಲಲ್ಲಿ ಗಾಡಿ ಓಡಿಸ್ಬೇಡಿ. ಡಿಪೆಂಡಿಂಗ್ ಆನ್ ಗಾಡಿ ನಿಮ್ಮ ಈ ಫ್ಯೂಲ್ ಪಂಪ್ ಹಾಗೂ ಫ್ಯೂಲ್ ಇಂಜೆಕ್ಟರ್ನ ಖರ್ಚು ವೇರಿ ಆಗುತ್ತೆ. ಈ ಖರ್ಚನ್ನ ಉಳಿಸೋಕ್ಕೆ ಈ ಸಿಂಪಲ್ ಟಿಪ್ ಹಾಗೂ ನನ್ನ ಅಕೌಂಟ್ನ ಫಾಲೋ ಮಾಡಿ. ಧನ್ಯವಾದಗಳು.